ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಜ್ಞಾನಗಂಗೋತ್ರಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ವಿಜಯನಗರ ಬೆಂಗಳೂರು ಇವರ ವತಿಯಿಂದ PSI 545 ಪೋಸ್ಟುಗಳಿಗೆ ಅಂತಲೇ ನಡೀತಾ ಇರುವಂಥ ವಿಶೇಷ ಕಲಿಕಾ ಸರಣಿ ಕ್ಷಿಪ್ರ ಕಲಿಕಾ ಸರಣಿಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಪರೀಕ್ಷೆ ತುಂಬ ಹತ್ತಿರದಲ್ಲಿದೆ. ನಾವು ಎಲ್ಲ ಅಂಶಗಳನ್ನು ವ್ಯಾಕರಣವನ್ನು ಕಲ್ತ್ಕೊಂಡಿದ್ದೀವಿ. ಟ್ರಾನ್ಸ್ಲೇಷನ್ಸ್ ಬೇರೆ ಬೇರೆ ಚಾನಲ್ಗಳಲ್ಲಿ, ಸಾಧನಾ ಅಕಾಡೆಮಿಯಲ್ಲಿ ಕೂಡ ನಾನೇ ಮಾಡ್ತಾ ಇದ್ದೀನಿ, ನೀವು ತಗೊಳ್ತಾ ಇದ್ದೀರಾ. ಇತ್ತೀಚಿನ ದಿನಗಳಲ್ಲಿ ಹಲವಾರು ನಿಮಗೆ ಟ್ರಾನ್ಸ್ಲೇಷನ್ ಸಿಗ್ತಿದೆ. ಆದರೆ ಕ್ಯಾಪ್ಸುಲೇಟೆಡ್ ವ್ಯಾಕರಣದ ಭಾಗಗಳು ಏನೇನಿದೆಯಲ್ಲ, ದಿ ಗ್ರಾಮರ್ ಬಿಟ್ಸ್ ವಿಚ್ ಆರ್ ಕ್ಯಾಪ್ಸುಲೇಟೆಡ್ ಆ್ಯಂಡ್ ವಿಚ್ ಆರ್ ಫಾರ್ ದಿ ಎಕ್ಸಾಮ್ ಪರ್ಪಸ್ ಅಟ್ ದಿ ಟೈಮ್ ಆಫ್ ಎಕ್ಸಾಮಿನೇಷನ್, ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈ ವಿಡಿಯೋವನ್ನು ನೀವು ಎಲ್ಲೂ ಕೂಡ ನಿಲ್ಲಿಸದೆ ಕೊನೆ ತನಕ ನೋಡ್ತಾ ಇರಿ. ನಿಮಗೆ ಎಲ್ಲೆಲ್ಲಿ ಬೇಕೋ ಪಾಸ್ ಮಾಡಿ ಕೂಡ ನೀವು ನೋಡ್ಕೊಳ್ಬಹುದು. ನೋಡ್ತಾ ಇದ್ದಷ್ಟೂ ನಿಮಗೆ ಆ ವಿಚಾರಗಳನ್ನು ಪರೀಕ್ಷೆನಲ್ಲಿ ಅತಿ ಸರಿಯಾಗಿ ಮಂಡಿಸೋದಕ್ಕೆ, ನೆನಪಿಟ್ಟುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಈ ಕೊನೆಯ ಹೊತ್ತಿನಲ್ಲಿ ನಾವು ಮಾಡ್ತಾ ಇರುವಂಥ ಈ ವ್ಯಾಕರಣ ಭಾಗಗಳನ್ನು ನೀವು ಸ್ವಲ್ಪ ಹೆಚ್ಚು ಗಮನದಿಂದ ಒಂದಕ್ಕೆರಡು ಸಲ ಅಭ್ಯಾಸ ಮಾಡ್ಕೊಂಬಿಡಿ. ಹಾಗಾದರೆ ನೋಡೋಣ ಅಲ್ವಾ ಮುಂದೆ ನಮ್ಮನ್ನೆಂದಿನಂತೆ ಉತ್ತೇಜಿಸುವ ದ್ಯೋತಕಗಳು, ಭುಜದ ಮೇಲಿನ ನಕ್ಷತ್ರ, ಟೋಪಿ, ಲಾಠಿ ಅಲ್ವಾ. ಹಾಗೆಯೇ ಕರ್ನಾಟಕ ಪೊಲೀಸ್ ಸರ್ವೀಸಸ್ನ ಲಾಂಛನವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇದು ನಮಗೆ ಅತಿ ಹೆಚ್ಚು ಸ್ಫೂರ್ತಿದಾಯಕ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಲಿಕೆಯನ್ನು ಮುಂದುವರಿಸೋಣ. ಸ್ನೇಹಿತರೆ, PSI ಪತ್ರಿಕೆ 1ಕ್ಕೆ ಸಂಬಂಧಿಸಿದ ಎಲ್ಲ ಅಂಶಗಳನ್ನು ಒಳಗೊಂಡ ಅತಿ ವಿಸ್ತಾರವಾದ ಗುರುವಿನ ಅಬ್ಸೆನ್ಸಲ್ಲಿ ಗುರು ಅಂತಿರುವ ಈ PSI ಪತ್ರಿಕೆ 1ರ ಪುಸ್ತಕ ಜ್ಞಾನಗಂಗೋತ್ರಿಯ ವತಿಯಿಂದ ನಿಮಗೆ ಬಿಡುಗಡೆ ಮಾಡಲಾಗಿದೆ. ಇದು ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಸ್ನೇಹಿತರೆ, ರಾಜ್ಯಾದ್ಯಂತದ ಎಲ್ಲ ಪುಸ್ತಕ ಮಳಿಗೆಗಳಲ್ಲಿ ಲಭ್ಯವಿದೆ. ಆದರೆ ನಿಮಗೇನಾದರೂ ಸಿಗದಿದ್ದಲ್ಲಿ ಪರದೆಯ ಮೇಲೆ ಕಾಣುವಂತಹ ದೂರವಾಣಿ ಸಂಖ್ಯೆಗಳಿಗೆ ಫೋನ್ ಮಾಡಿ, ನಾವು ತಕ್ಷಣವೇ ರವಾನಿಸ್ತೀವಿ. ನೀವು ಈ ಪುಸ್ತಕದ ಉಪಯೋಗವನ್ನು ಕೂಡ ಪಡ್ಕೊಳ್ಬಹುದು. ಇದರಲ್ಲಿ ಟ್ರಾನ್ಸ್ಲೇಷನ್ ಪ್ರಿಸಿ ಹಾಗೆ ಎಸ್ಸೆ ಬಗೆಗಿನ ಎಲ್ಲ ವಿಚಾರಗಳು, ಎಸ್ಸೆಗಳನ್ನೇ ಹಾಕಿದ್ದೀರಾ ಅಂದರೆ ಪ್ರಾತ್ಯಕ್ಷಿಕವಾಗಿ 5 ಕನ್ನಡದಲ್ಲಿ 5 ಇಂಗ್ಲೀಷಲ್ಲಿ ಮಾತ್ರ ಹಾಕಿದ್ದೀವಿ. ಆದರೆ ನೀವೇ ಒಂದು ಎಸ್ಸೆಯನ್ನು ಬಿಲ್ಡ್ ಮಾಡುವಂಥ ಎಲ್ಲ ಸಾಮರ್ಥ್ಯ ನಿಮಗೆ ಒದಗುವಂಥ ರೀತಿಯಲ್ಲಿ ನೋಟ್ಸನ್ನು, ಹಾಗೆಯೇ ಇಲ್ಲಿ ಟ್ರಾನ್ಸ್ಲೇಷನ್ ಮತ್ತು ಪ್ರಿಸಿ ರೈಟಿಂಗ್ಗೆ ಬೇಕಾದಂಥ ಎಲ್ಲ ಹಂತದ ಕಲಿಕಾ ಹಂತ, ಮೊದಲನೇದು ABCD ಅಂತ ಹೇಳ್ತೀವಲ್ಲ, ಅಲ್ಲಿಂದ ಶುರು ಮಾಡಿ ಮಧ್ಯಮ ಹಂತ ಅಂದರೆ ನಿಮ್ಮ ಪ್ರಿಪರೇಟರಿ ಲೆವೆಲ್, ತಪ್ಪು ಹೆಜ್ಜೆಗಳನ್ನು ಇಡ್ತಾ ನಡೆಯೋದು ಕಲಿಯೋ ಹಂಗಿರುತ್ತಲ್ಲ ಅದಾದ ನಂತರದ ಎಕ್ಸಾಮಿನೇಷನ್ ಲೆವೆಲ್ ಕೂಡ ಇದರಲ್ಲಿ ನಾವು ಸೇರಿಸಿದ್ದೀವಿ. ಸರಿ ಅಲ್ವಾ ಸ್ನೇಹಿತರೆ? ಹಾಗಾದರೆ ಇವತ್ತಿನ ವ್ಯಾಕರಣ ಭಾಗವನ್ನು ನೋಡ್ಬಿಡೋಣ. ಫ್ರೆಂಡ್ಸ್, ಜಸ್ಟ್ ವಿ ಹ್ಯಾವ್ ಟು ಲರ್ನ್ 2 and just 2 ಕಾಂಪೊನೆಂಟ್ಸ್. ನಾವು ಕಲಿಬೇಕಾಗಿರುವಂಥದ್ದು ಒಂದು ವಿರಾಮ ಚಿಹ್ನೆಗಳ ಬಳಕೆಯನ್ನು ಕಲಿಬೇಕು, ಮತ್ತೊಂದು ಮಾಡೆಲ್ಸನ್ನು ಕಲಿಬೇಕು. ಕ್ಯಾನ್, ಕುಡ್, ವಿಲ್, ವುಡ್ ಇದನ್ನೆಲ್ಲ ನಾವು ಎಲ್ಲಿ ಬಳಸಬೇಕು, ವಿಲ್ ಎಲ್ಲಿ ಬಳಸಬೇಕು, ಶೆಲ್ ಎಲ್ಲಿ ಬಳಸಬೇಕು, ಬಹಳಷ್ಟು ಸ್ನೇಹಿತರು ಕೇಳ್ತೀರಾ. ಇದು ಬಹಳ ಸುಲಭವಾಗಿ ಅಳವಡಿಸ್ಕೊಳ್ಬಹುದಾದಂತಹ ವಿಚಾರಗಳು. ಯಾಕಂದರೆ ನಾವು ತುಂಬ ಹೆಚ್ಚಿನ ಇನ್ ಡೆಪ್ತ್ ಗ್ರಾಮರ್ಗೆ ಹೋಗಲ್ಲ, ಬರೀ ನಮಗೆ ಇವಾಗ ಎಲ್ಲ ಕಲ್ತಿದ್ದೀವಿ, ಅಲ್ಲಲ್ಲಿ ಯಾವುದನ್ನು ಬದಲಿ ಮಾಡಿ ಬರ್ಕೋಬೇಕು ಅನ್ನೋದಷ್ಟು ಗೊತ್ತಾಗಬೇಕು. ಹಾಗೆ ವಿರಾಮ ಚಿಹ್ನೆಗಳು ನಾವು ಕಲಿಬೇಕಾ, ಕಡ್ಡಾಯವಾಗಿ ಕಲಿಬೇಕು. ನೀವು ಎಸ್ಸೆ ಬರಿತೀರಿ, ಯಾವುದೇ ಭಾಷೆನಲ್ಲಿ ಬರೀರಿ, ಇಂಗ್ಲೀಷ್ ಆಗಲಿ ಕನ್ನಡದಲ್ಲಾಗಲಿ, ಇದು ಉಪಯೋಗಕ್ಕೆ ಬರುತ್ತೆ. ಹಾಗೆ ಪ್ರಿಸಿ ರೈಟಿಂಗ್ ನಾವು ಎಲ್ಲೂ ಪ್ಯಾರಾಗ್ರಾಫ್ ಮಾಡಲ್ಲ, ನೀವು ಹೇಳ್ದಂಗೆ ಬಾಕ್ಸ್ ಎಲ್ಲ ತುಂಬಿಸ್ತೀವಿ, 1/3 ಮಾಡ್ತೀವಿ. ಅದೆಲ್ಲ ಹೇಳಿದ್ರೂ ನಾನು ಪಂಕ್ಚುಯೇಷನ್ ಮಾರ್ಕ್ಗಳನ್ನು ಬರೀಲೇಬೇಕಾಗುತ್ತೆ. ಈ ಪಂಕ್ಚುಯೇಷನ್ ಮಾರ್ಕ್ಗಳ ಆದ ನಂತರ ವಿಲ್ ಶೆಲ್ ಕ್ಲಾಸನ್ನು ನಾವು ತಕ್ಷಣದಲ್ಲಿ ಕಲ್ತ್ಕೊಂಡ್ಬಿಡೋಣ. ಸರಿ, ಹಾಗಾದರೆ ಇವತ್ತು ನಮ್ಮ ವ್ಯಾಕರಣ ಭಾಗದ ಈ ಕಲಿಕೆಯನ್ನು ನೋಡ್ಬಿಡೋಣ ಅಲ್ವಾ. ಏನು ಪಂಕ್ಚುಯೇಷನ್ ಅಂದರೆ, ವಿರಾಮ ಚಿಹ್ನೆ ಅಂದ್ರೇನು? ಸಿ ಫ್ರೆಂಡ್ಸ್, ಪಂಕ್ಚುಯೇಷನ್ ಇಸ್ ದಿ ಸಿಂಬಲ್ ಇನ್ ದಿ ಸೆಂಟೆನ್ಸ್, in whichever sentence, in a sentence rather, whichever sentence or sentences that we write, okay, we need to make the punctuation marks compulsorily. ನಾವು ವಿರಾಮ ಚಿಹ್ನೆಗಳನ್ನು ಖಚಿತವಾಗಿ ಹಾಕಬೇಕು. ಯಾಕಂತಂದರೆ ಟೋನ್ ಆಫ್ ಸ್ಪೀಚ್ ಅಂತ ಹೇಳ್ತೀವಲ್ಲ, ನಾವು ಮಾತನಾಡುವ ಧಾಟಿ ನಿಮಗೆ ಅರ್ಥ ಆಗಬೇಕು. ಏನಪ್ಪ ಹಂಗಂತಂದರೆ, ನಾನಿವಾಗ ವಾಟ್ ಈಸ್ ಯುವರ್ ನೇಮ್ ಅಂತ ಹೇಳಿದ್ರೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತ
ನಿಮಗೆ ಅರ್ಥ ಆಯಿತು? ನಾನೇನಾದರೂ ಐ ನೋ ವಾಟ್ ಈಸ್ ಯುವರ್ ನೇಮ್ ಅಂತ ಹೇಳಿದ್ರೆ ನಾ ಪ್ರಶ್ನೆ ಕೇಳ್ತಾ ಇಲ್ಲ, ರೆಫರಲ್ ಪ್ರೊನೌನ್ಸ್ ಅಂದರೆ ನಾನು ಅಲ್ಲಿ ನಿಮಗೆ ಉಲ್ಲೇಖಿಸುವ ಸರ್ವನಾಮಗಳನ್ನು ನಾನು ಬಳಸ್ತಿದ್ದೀನಿ ಅಂತ ಗೊತ್ತಾಗೋಯ್ತು, ಹೌದಲ್ವಾ? ನಾ ಮಾತಾಡುವಾಗ. ಆದರೆ ನಾ ಕಾಣದ ಒಬ್ಬ ಇವ್ಯಾಲ್ಯೂಯೇಟರಿಗೆ ನನ್ನ ಪೇಪರ್ ರಿಜಿಸ್ಟರ್ ನಂಬರ್ ಕೂಡ ತಿಳಿಯದಂಥ ಇವ್ಯಾಲ್ಯೂಯೇಟರ್ನ ನಾನು ಇಂಪ್ರೆಸ್ ಮಾಡಬೇಕಂದ್ರೆ ನನ್ನ ಬರವಣಿಗೆ ಅತಿ ಸ್ಪಷ್ಟವಾಗಿರಬೇಕು. ನಾ ಅವರಿಗೆ ಹೇಳುವಂಥ ಮಾತುಗಳು ತಲುಪಬೇಕು, ಅದು ನಾ ಹೇಳುವ ಸರಿಯಾದ ಅರ್ಥದಲ್ಲಿ ತಲುಪಬೇಕಂತ ಹೇಳಿದ್ರೆ ನನ್ನ ಮಾತುಗಳಲ್ಲಿ ಪಂಕ್ಚುಯೇಷನ್ ಬಳಸುವಂಥದ್ದು ಅತಿ ಪ್ರಮುಖ, ಹಾಗೇನೇ ಅತ್ಯವಶ್ಯಕ. ದಿಸ್ ಈಸ್ ಅ ವೆರಿ ವೆರಿ ನೆಸೆಸರಿ ಕಾಂಪೊನೆಂಟ್ ವಿಚ್ ವಿ ಮಸ್ಟ್ ಲರ್ನ್. ಸೊ ಪಂಕ್ಚುಯೇಷನ್ ಮೀನ್ಸ್ ಯೂಸ್ ಆಫ್ ಸಿಂಬಲ್ಸ್ ವೈಲ್ ರೈಟಿಂಗ್ ಟು ಕನ್ವೆ ದಿ ಟೋನ್ ಆಫ್ ಸ್ಪೀಚ್, ನನ್ನ ಮಾತಿನ ಧಾಟಿಯನ್ನು ತಿಳಿಸುವಂಥದ್ದು ಟೋನ್ ಆಫ್ ಸ್ಪೀಚ್. ಎನಿ ರೈಟಿಂಗ್ ಈಸ್ ಕರೆಕ್ಟ್ಲಿ ಅಂಡರ್ಸ್ಟುಡ್, ಹೌದಲ್ವಾ? ಓನ್ಲಿ ವೆನ್ ಕರೆಕ್ಟ್ಲಿ ಪಂಕ್ಚುಯೇಟೆಡ್. ನಾನು ಸರಿಯಾದ ವಿರಾಮ ಚಿಹ್ನೆಗಳನ್ನು ಸರಿಯಾದ ಜಾಗಗಳಲ್ಲಿ ಬಳಸಿದಾಗ ಮಾತ್ರ ನಾ ಹೇಳ್ತಾ ಇರುವಂಥ ಮಾತು ನಿಮಗೆ ಅರ್ಥವಾಗುತ್ತೆ ಅಂತ, ಸರಿ ಅಲ್ವಾ? ನಾನು ಸುಮ್ಮನೆ ಪಂಕ್ಚುಯೇಷನ್ಗೆ ಯಾವುದೇ ಸಂಬಂಧ ಇಲ್ಲದೆ ಇರುವಂಥ ದ.ರಾ. ಬೇಂದ್ರೆ ಅವ್ರ ಒಂದು ಮಾತಿದೆ, ಅವರನ್ನು ನೀವು ಹೆಂಗೆ ಬಂದ್ರಿ, ಮುಂಬೈಗೆ ಯಾರೋ ಕರ್ಕೊಂಡು ಹೋದ್ರಂತೆ ಒಂದು ಫಂಕ್ಷನ್ಗೆ, ಹೆಂಗೆ ಬಂದ್ರಿ ಅಂತ ಯಾರೋ ಕೇಳಿದ್ರಂತೆ. ಅದಕ್ಕೆ ಅವ್ರು ಹೇಳಿದ್ರಂತೆ ಆಟೋ ಇಲ್ಲ ಅಂತ ರಿಕ್ಷಾದಲ್ಲಿ ಬಂದೆ ಅಂತ ಹೇಳಿದ್ರಂತೆ. ಆರ್ಗನೈಸರ್ಗೆ ಸಿಟ್ಟು ಬಂತಂತೆ, ನಾವು ಏರೋಪ್ಲೇನಲ್ಲಿ ಕರ್ಕೊಂಬಂದರೆ ರಿಕ್ಷಾದಲ್ಲಿ ಬಂದೆ ಅಂತ ಹೇಳಿದ್ರಲ್ಲ ಅಂತ. ಅದಕ್ಕೆ ಬೇಂದ್ರೆ ಅವ್ರು ಹೇಳ್ತಾರೆ, ಹಂಗಲ್ಲ, ಆಟೋ ಇಲ್ಲ ಅಂತರಿಕ್ಷದಲ್ಲಿ ಬಂದೆ ಅಂತ ನಾನು ಹೇಳಿದ್ದು ಅಂತ. ಹಾಗೆ ನಾವು ಆಡುವ ಮಾತು ಎಲ್ಲಿ ಬ್ರೇಕ್ ಆಗಬೇಕು, ಯಾವ ಮಾತನ್ನು ಹೇಳಬೇಕು, ಅವ್ರು ತಮಾಷೆಗೆ ಹೇಳಿದಂಥದ್ದು ಅದನ್ನು ನಾವು ನೋಡಿಕೊಂಡು ಸೀರಿಯಸ್ ಆಗಿ ಎಕ್ಸಾಮಲ್ಲಿ ಬರೆದು ಬಿಡೋಣ ಅಲ್ವಾ? ಹಾಗಾದರೆ ಯಾವ ಯಾವ ವಿರಾಮ ಚಿಹ್ನೆಗಳನ್ನು ಸಾಧಾರಣವಾಗಿ ಬಳಸ್ತೀವಿ? 8 ವಿರಾಮ ಚಿಹ್ನೆಗಳನ್ನು ಸಾಧಾರಣವಾಗಿ ಬಳಸ್ತೀವಿ ನಾವು. ಹಾಗಂತಂದರೆ ಈ 8 ವಿರಾಮ ಚಿಹ್ನೆಗಳು ಎಲ್ಲಿ ಬಳಸ್ತೀವಿ, ಹೆಂಗೆ ಬಳಸಬೇಕು ಕಲ್ತ್ಕೊಂಡ್ಬಿಡೋಣ ಅಲ್ವಾ ಸ್ನೇಹಿತರೆ? ನೋಡಿ, ಮತ್ತೆ ಫುಲ್ ಸ್ಟಾಪ್ ಆರ್ ಪಿರಿಯಡ್ ಅಂತ ಹೇಳಿ ಕರಿತೀವಿ. ಇದನ್ನು ನಾವು ಕನ್ನಡದಲ್ಲಾದರೆ ಪೂರ್ಣ ವಿರಾಮ ಚಿಹ್ನೆ ಅಂತ ಕರಿತೀವಿ. ಪೂರ್ಣ ವಿರಾಮ ಅಂತಂದರೆ ಅರ್ಥನೇ ಅಲ್ಲೇ ಹೇಳಿಬಿಟ್ರಲ್ಲ, ನಾನು ಹೇಳುವಂಥ ವಾಕ್ಯ ಸಂಪೂರ್ಣವಾಗಿದೆ ಅಂತ ಹೇಳೋದಕ್ಕೆ ಸೂಚಿಸುವಂಥದ್ದು, ಅದರ ದ್ಯೋತಕವೇ ಪೂರ್ಣ ವಿರಾಮ ಚಿಹ್ನೆ ಅಂತ. ಸ್ನೇಹಿತರೆ ನೆನಪಿರಲಿ, ನಾನೇನಾದರೂ ಫುಲ್ ಸ್ಟಾಪನ್ನು ಬರೆದರೆ, ಅಥವಾ ನಾನೇನಾದರೂ ಕ್ವೆಶ್ಚನ್ ಮಾರ್ಕನ್ನು ಬರೆದರೆ, ಅಥವಾ ನಾನೇನಾದರೂ ಎಕ್ಸ್ಕ್ಲಮೇಟರಿ ಮಾರ್ಕನ್ನು ಬರೆದರೆ, ಈ 3 ಚಿಹ್ನೆಗಳು ಮಾತ್ರ ನನ್ನ ವಾಕ್ಯ ಕೊನೆಗೊಂಡಿದೆ ಅಂತ ಸೂಚಿಸುವಂಥ ಮಾರ್ಕ್ಗಳು. ದೀಸ್ ಆರ್ ದಿ ಸಿಂಬಲ್ಸ್ ವಿಚ್ ಆಲ್ವೇಸ್ ಸಜೆಸ್ಟ್ ದ್ಯಾಟ್ ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಸೆಂಟೆನ್ಸ್. ನನ್ನ ವಾಕ್ಯ ಪೂರ್ತಿಯಾಗಿದ್ದರೆ, ನಾ ಹೇಳೋದು ಪೂರ್ತಿಯಾಗಿದ್ದರೆ, ಅಸರ್ಟಿವ್ ಮತ್ತು ಇಂಪರೇಟಿವ್ ಸೆಂಟೆನ್ಸಸ್ಗೆ, ಯಾಕಂದರೆ ನಾವು ಟೈಪ್ಸ್ ಆಫ್ ಸೆಂಟೆನ್ಸಸ್ ಎಲ್ಲ ಕಳೆದ ತರಗತಿಗಳಲ್ಲಿ ನಾವು ನೋಡಿದ್ದೀವಿ, ತುಂಬ ಕ್ಯಾಪ್ಸುಲೇಟ್ ಮಾಡಿ ಹಿಂಗೆ ಕಲ್ತಿದ್ದೀವಿ. ರ್ಯಾಪಿಡ್ ಲರ್ನಿಂಗ್ ಸೆಷನ್ ಇದು, ಆದ್ದರಿಂದ ನೀವು ಅದನ್ನು ಮತ್ತೊಂದು ಸರ್ತಿ ರೆಫರ್ ಮಾಡಿಬಿಡಿ ಮರ್ತು ಹೋಗಿದ್ದರೆ. ಇಂಪರೇಟಿವ್ ಆಸ್ ವೆಲ್ ಆಸ್ ಅಸರ್ಟಿವ್ ಸೆಂಟೆನ್ಸಸ್, ಪ್ರತಿಪಾದನೆಗಳು ಅಥವಾ ನಾನು ಮನವಿ ಮಾಡುವ ಆದೇಶಿಸುವಂಥ ವಾಕ್ಯಗಳಲ್ಲಿ ನಾನು ಯಾವ ಮಾರ್ಕನ್ನು ಬಳಸ್ತೀನಿ? ಫುಲ್ ಸ್ಟಾಪ್, ಒಂದು ಚುಕ್ಕೆಯನ್ನು ಇಟ್ಟುಬಿಡ್ತೀವಿ, ಪೂರ್ಣ ವಿರಾಮ ಮುಗಿದಿದೆ ಹೇಳಿದ್ದು ಅಂತ. ಅದೇನೇ ನಾ ಏನಾದರೂ ಪ್ರಶ್ನೆಯನ್ನು ಕೇಳಿದ್ರೆ ಅದು ಪ್ರಶ್ನಾರ್ಥಕ ವಾಕ್ಯ, ಆವಾಗ ನಾನು ಈ ಸಿಂಬಲನ್ನು ಬಳಸ್ತೀನಿ ಅನ್ನುವಂಥದ್ದು ಎಲ್ರಿಗೂ ಗೊತ್ತು. ಹಾಗೆಯೇ ಏನಾದರೂ ಆಶ್ಚರ್ಯಕರ ಅಥವಾ ತತ್ಕ್ಷಣ ಅಥವಾ ಬಲವಾದ ಭಾವನೆಯನ್ನು ನಾನು ವ್ಯಕ್ತಪಡಿಸಬೇಕಾದ್ರೆ ಎಕ್ಸ್ಕ್ಲಮೇಟರಿ ಮಾರ್ಕ್, ಆಶ್ಚರ್ಯ ಸೂಚಕ ಚಿಹ್ನೆ, ಇದರ ಹೆಸರು ಆಶ್ಚರ್ಯ ಸೂಚಕ, ಆದರೆ ತತ್ಕ್ಷಣ ಅಥವಾ ಅತೀವ ಬಲವಾದಂತಹ ಮಾತುಗಳನ್ನು ಹೇಳಬೇಕಾಗಿದ್ದರೆ ಅಂಥ ಸಂದರ್ಭಗಳಲ್ಲಿ ಎಕ್ಸ್ಕ್ಲಮೇಷನ್, ಇದನ್ನು ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವಂಥ ಚಿಹ್ನೆ ಅಂತ ಹೇಳ್ತೀವಿ. ಅದಕ್ಕೆ ಸಾಧಾರಣವಾಗಿ ಎಕ್ಸ್ಕ್ಲಮೇಷನ್ಸನ್ನು ಉದ್ಗಾರಗಳು ಬಳಸ್ತೀವಲ್ಲ, ಇಂಟರ್ಜೆಕ್ಷನ್ಸನ್ನು ಬರೆಯುವಾಗ ನಾವು ಎಕ್ಸ್ಕ್ಲಮೇಟರಿ ಮಾರ್ಕನ್ನು ಬಳಸ್ತೀವಿ. ವಾವ್, ಹುರೇ, ಅಲಾಸ್, ಅಯ್ಯೋ, ಔಚ್, ಈ ಮಾತುಗಳನ್ನು ಹೇಳುವಾಗ ಉದ್ಗಾರಗಳಲ್ಲಿ ಎಕ್ಸ್ಕ್ಲಮೇಟರಿ ಮಾರ್ಕನ್ನು ಬಳಸ್ತೀವಿ. ಸರಿ ಅಲ್ವಾ ಸ್ನೇಹಿತರೆ? ಈ 3 ಮತ್ತೆ ನಾವು ಪೂರ್ತಿ ಮುಗಿದ ನಂತರ ಬಳಸ್ತೀವಿ ಅನ್ನುವಂಥದ್ದು ಅರ್ಥ ಆಗೋಯಿತು. ಆ ನಂತರಕ್ಕೆ ಬಂದರೆ ಕಾಮ.
ಕಾಮ ಅಂತ ಹೇಳಿದ್ರೆ ಅಲ್ಪ ವಿರಾಮ ಚಿಹ್ನೆ ಅಂತ ಹೇಳೋಣ. ಅಲ್ಪ ವಿರಾಮ ಅಂತಂದರೆ ನಾ ಹೇಳುವಂಥ ಮಾತು ಇನ್ನೂ ಮುಗಿದಿಲ್ಲ, ಆದರೆ ಒಂದು ಹಂತಕ್ಕೆ ಬಂದಿದೆ. ನಾವು ಇಲ್ಲೇ ಹೇಳ್ತಿದ್ದೀವಲ್ಲ, ಈಸ್ ಕರೆಕ್ಟ್ಲಿ ಅಂಡರ್ಸ್ಟುಡ್. ಯಾವಾಗ? ಓನ್ಲಿ ವೆನ್ ಸೆಡ್ ಪ್ರಾಪರ್ಲಿ ಆರ್ ವೆನ್ ಓನ್ಲಿ ಕರೆಕ್ಟ್ಲಿ ಪಂಕ್ಚುಯೇಟೆಡ್ ಅಂತ ಹೇಳ್ತಾ ಇದ್ದೀವಿ. ಆ ಕಾಮ ಅನ್ನುವಂಥದ್ದನ್ನು ನಾವು ಅಲ್ಪ ವಿರಾಮ ಚಿಹ್ನೆ ಅಂತ ಹೇಳ್ತೀವಿ. ಅತಿ ಹೆಚ್ಚಿಗೆ ಎಲ್ಲ ಪಂಕ್ಚುಯೇಷನ್ ಮಾರ್ಕ್ಗಳಲ್ಲಿ, ಎಲ್ಲ ವಿರಾಮ ಚಿಹ್ನೆಗಳಲ್ಲಿ ಅತಿ ಹೆಚ್ಚಿಗೆ ಬಳಸುವಂಥದ್ದು ಕಾಮ, ಅಲ್ಪ ವಿರಾಮ ಚಿಹ್ನೆ. ಸರಿ ಅಲ್ವಾ? ನೀವು ಯಾವುದೇ ಬರವಣಿಗೆಯನ್ನು ನೋಡಿ, ನ್ಯೂಸ್ ಪೇಪರ್ ಆರ್ಟಿಕಲ್ಸ್ನ ನೋಡಿ, ಸಂಪಾದಕೀಯವನ್ನು ನೋಡಿ, ಅಥವಾ ಮತ್ತಿನ್ಯಾವುದೇ ಮ್ಯಾಗಝಿನ್ಗಳ ಬರವಣಿಗೆಯನ್ನು ನೋಡಿ, ಅಥವಾ ನೀವೇ ತಯಾರಿ ನಡೆಸಿದ ನಂತರ ಬರೆಯುವಂಥ ಪ್ರಬಂಧಗಳನ್ನು ನೋಡಿ, ಅದರಲ್ಲಿ ನೀವು ಬಳಸುವಂಥದ್ದು ಕಾಮ. ಸರಿ ಅಲ್ವಾ ಸ್ನೇಹಿತರೆ? ಇದು ನಮ್ಮ ಅಲ್ಪ ವಿರಾಮ ಚಿಹ್ನೆ. ಅತಿ ಹೆಚ್ಚು ಬಳಕೆಯಾಗುವಂತಹ, ಸ್ವಲ್ಪವೇ ವಿಚಾರವನ್ನು ಹೇಳಿ ಮುಂದುವರಿಸ್ತೀನಿ ಅನ್ನುವ ಸೂಚನೆಗೆ ಬಳಸುವಂತಹ ಚಿಹ್ನೆ ಕಾಮ. ಸರಿನಾ? ಅದಾದಮೇಲೆ ಸೆಮಿಕೋಲನ್ ಅಂತ ಹೇಳ್ತಾ ಇದ್ದಾರೆ. ಸೆಮಿಕೋಲನ್ ಅಂದರೆ ಅರ್ಧ ವಿರಾಮ ಚಿಹ್ನೆ. ನೆನಪಿರಲಿ ಸ್ನೇಹಿತರೆ, ಇದು ಅಲ್ಪ ವಿರಾಮ, ಇದು ಅರ್ಧ ವಿರಾಮ. ಅರ್ಧ ವಿರಾಮ ಅಂದ್ರೇನು? ಅರ್ಧ ವಿರಾಮ ಅಂತಂದರೆ ಕಾಮಗಿಂತ ಹೆಚ್ಚಿನ ಪಾಸ್ ಅಥವಾ ಹೆಚ್ಚಿನ ವಿಚಾರವನ್ನು ಹೇಳಿದ್ದೀನಿ, ಮುಂದಿನ ಹಂತಕ್ಕೆ ಒಂದು ಹಂತ ಮುಗಿದಿದೆ. ಹೌದಲ್ವಾ? ನೀವು ಯಾವುದೇ ಪರೀಕ್ಷೆಯನ್ನು ಫಿಸಿಕಲ್ ಪಾಸಾದ್ರಿ ಅಂತಂದರೆ ಅವಾಗ ನೀವು ದಿನ ಓಡ್ತಿರಲ್ಲ, ಓಡೋದು ಎಕ್ಸಸೈಸಸ್ಸು ಅಥವಾ ಮತ್ತಿನ್ನೇನೇ ತಯಾರಿಗೆ ಫಿಸಿಕಲ್ ಎಕ್ಸಸೈಸಲ್ಲೇ, ಆವಾಗ ನಾವು ಹಾಕುವಂಥದ್ದು ಕಾಮಗಳನ್ನು. ಆದರೆ ಫಿಸಿಕಲ್ ಆದ ನಂತರ ನೀವು ಬರ್ತಿರಲ್ವ ಬರವಣಿಗೆ ಹಂತಕ್ಕೆ, ಆ ಫಿಸಿಕಲ್ ಆದ ನಂತರ ಬರವಣಿಗೆಗೆ ಬರುವಂಥ ಮಧ್ಯದ ಹಂತ ಇದೆಯಲ್ಲ, ಅದು ಅರ್ಧ ವಿರಾಮ. ಅರ್ಧ ಪರೀಕ್ಷೆ ಪಾಸಾಗಿಬಿಟ್ಟಿದ್ದೀರಾ ಈಗಾಗಲೇ, ಫಿಸಿಕಲ್ ಪಾಸಾಗಿಬಿಟ್ಟಿದ್ದೀನಿ ಅಂತಂದರೆ ಅರ್ಧ ವಿರಾಮ. ಮತ್ತೊಂದೇ ಹಂತ ನಾವು ಈ ಸ್ಟಾರ್ಗೆ ದೂರ ಇರುವಂಥದ್ದು. ಹೌದಲ್ವಾ? ಮತ್ತೆ ಆದ್ದರಿಂದ ಇದು ಅರ್ಧ ವಿರಾಮ ಅಥವಾ ಸೆಮಿಕೋಲನ್ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ವಾ? ಆ ನಂತರ ಬರುವಂಥದ್ದು ಕೋಲನ್ ಚಿಹ್ನೆಯನ್ನು. ಕೋಲನ್ ನಾವು ಎಲ್ಲಿ ಬಳಸ್ತೀವಿ ಗೊತ್ತಾ? ಎಲ್ಲಾದ್ರೂ ನಾನು ಒಂದು ವಿಷಯದ ಬಗೆಗೆ ಮಾತಾಡಬೇಕು, ಪರಿಸರದ ಬಗ್ಗೆ ಮಾತಾಡ್ತೀನಿ, ಅಥವಾ ನನ್ನ ಎಸ್ಸೆ ಟಾಪಿಕ್ಕಿನ ಬಗ್ಗೆ ಮಾತಾಡ್ತೀನಿ, ಅಥವಾ ನಾ ಇನ್ಯಾವುದೋ ಒಂದು ವಿಚಾರ ಟ್ರಾನ್ಸ್ಲೇಟ್ ಫ್ರಮ್ ಕನ್ನಡ ಟು ಇಂಗ್ಲೀಷ್ ಅಂತ ಹೇಳಿಬಿಟ್ಟು ನಾನು ಏನಾದರೂ ಶೀರ್ಷಿಕೆಯನ್ನು ಬರಿತೀನಿ. ಹೌದಾ? ಬರೆದ ನಂತರ ನಾ ಹಾಕುವಂಥದ್ದು ಏನು ಅಂತ ಹೇಳಿದ್ರೆ ಕೋಲನನ್ನು ಹಾಕ್ತೀನಿ. ಯಾಕಂದರೆ ಆ ನಂತರದಲ್ಲಿ ನಾನು ವಿವರಣೆಯನ್ನು ಹೇಳೋದರಿಂದ ನನ್ನ ವಿಷಯದ ಪಕ್ಕ ನಾನು ಬಳಸಬೇಕಾಗಿರುವಂಥ ಚಿಹ್ನೆ ಇದೆಯಲ್ಲ, ಇದು ಕೋಲನ್ ಸ್ನೇಹಿತರೆ. ಅದಾದ ನಂತರ ಬರುವಂಥದ್ದು ಈ ಮೂರನ್ನೂ ನಾನು ಮಾತಾಡಿಬಿಟ್ಟಿದ್ದೀನಿ. 5 ಮತ್ತು 6 ಈಗಾಗಲೇ ನಾನು ಹೇಳಿದ್ದೀನಿ. ಅದರಿಂದ ವಿ ಆರ್ ಸ್ಟ್ರೈಟ್ ಅವೇ ಗೋಯಿಂಗ್ ಟು 7. ಇಲ್ಲಿ ಹೈಫನ್ ಅಂತ ಹೇಳ್ತೀವಲ್ಲ, ಹೈಫನನ್ನು ಕನ್ನಡದಲ್ಲಿ ಹೇಳ್ತೀವಿ ಕೂಡುಗೆರೆ ಅಂತ ಹೇಳ್ತೀವಿ. ಯಾಕಂದರೆ 2 ಸಂಯುಕ್ತ ಪದಗಳನ್ನು ನಾನು ಸೇರಿಸಬೇಕು ಅಂತ ಹೇಳಿದ್ರೆ ಬಳಸುವಂಥದ್ದು ಕೂಡುಗೆರೆ. ಅಥವಾ ನಾ ಏನಾದರೂ ವಿಷಯ ಮಂಡನೆ, ವಿಷಯವನ್ನು ಬರೆದಿದ ತಕ್ಷಣ ಕೋಲನ್ ಆ್ಯಂಡ್ ಹೈಫನ್ ಹಾಕಿಬಿಟ್ಟು ಆನಂತರ ವಿವರಣೆಯನ್ನು ಮುಂದುವರಿಸ್ತೀನಲ್ಲ, ಅಂಥ ಸಂದರ್ಭಗಳಲ್ಲಿ ಕೂಡ ನಾನು ಹೈಫನನ್ನು ಬಳಸ್ತೀನಿ. ಹೈಫನ್ ಅಂತ ಹೇಳಿದ್ರೆ ನಾ ಹೇಳಿದೆ ಸಂಯುಕ್ತ ಪದಗಳು ಅಂತ. ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಏನಂತಂದರೆ, ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಆರ್ ಟಾಟ್ ಲೆಸನ್ಸ್ ಬೈ ದಿ ಪೊಲೀಸ್ಮೆನ್. ಸಮಾಜ ವಿರೋಧಿ ಶಕ್ತಿಗಳಿಗೆ ಪೊಲೀಸರು ಸರಿಯಾಗಿ ಬುದ್ಧಿ ಕಲಿಸುತ್ತಾರೆ. ಹೌದಲ್ವಾ? ಆ್ಯಂಟಿ ಸೋಷಿಯಲ್, ಸಮಾಜ ವಿರೋಧಿ. ಈ ಆ್ಯಂಟಿ ಅನ್ನೋದೇ ಬೇರೆ ಪದ, ಸೋಷಿಯಲ್ ಅನ್ನೋದೇ ಬೇರೆ ಪದ. ಇವೆರಡನ್ನು ಸೇರಿಸುವಂಥ ಗೆರೆ, ಕೂಡಿಸುವ ಗೆರೆಗೆ ನಾವೇನಂತೀವಿ? ಕೂಡುಗೆರೆ ಅಂತ ಹೇಳ್ತೀವಿ. ವಿ ಕಾಲ್ ಇಟ್ ಆಸ್ ಹೈಫನ್. ಆಗ್ಬೋದಲ್ವಾ? ಮುಂದೆ ಬಂದುಬಿಟ್ರೆ ಸ್ನೇಹಿತರೆ, ಅಪಾಸ್ಟ್ರಫಿ. ನಾವು ಅತಿ ಹೆಚ್ಚಿಗೆ ತಪ್ಪು ಮಾಡುವಂಥ ಒಂದು ವಿರಾಮ ಚಿಹ್ನೆ ಅಂತಂದರೆ ಅದು ಅಪಾಸ್ಟ್ರಫಿ. ನೋಡಿ, ನಮಗೇನಾಗುತ್ತೆ ಅಂತಂದರೆ ಇದು ಎಲ್ಲಿ ಬಳಸಬೇಕು ಅನ್ನುವಂಥದ್ದರ ಬಗ್ಗೆ ನನಗೆ ಅನುಮಾನ ಇದೆ. ಹೌದಾ? ಇವಾಗ ಕಲ್ತ್ಕೊಂಡ್ಬಿಡೋಣ. ಇದು ತಪ್ಪು ಮಾಡಲಿಲ್ಲ ಅಂತಂದರೆ ಸೆಂಟೆನ್ಸಲ್ಲಿ ಹೆಚ್ಚು ಕಡಿಮೆ ಮತ್ತು ಇನ್ನೆಲ್ಲ ಭಾಗವನ್ನು ಸರಿಯಾಗಿ ಮಾಡ್ಕೊಂಡ್ಬಿಡ್ತೀನಿ. ನಾನು ಇಟ್ಸ್ ಅಂತ ಬರೆಯೋವಾಗ ಎಲ್ಲಿ ಎಸ್ ಬರಿಬೇಕು ಅನ್ನೋದು ಕನ್ಫ್ಯೂಷನ್. ಹೌದಲ್ವಾ?
ಹಾಗೆಯೇ ನಾ ಏನಾದರೂ ಒಬ್ಬ ವ್ಯಕ್ತಿಯ ಅಂತ ಹೇಳುವಾಗ ಲೆಟಸ್ಸೆ ರಾಮಾಸ್ ಬುಕ್ ಅಂತ ಹೇಳುವಾಗ ನಾ ಎಲ್ಲಿ ಬಳಸಬೇಕು? ನಾನೇನಾದರೂ ಇದನ್ನು ಕಾಮನ್ ನೌನಾಗಿ ತೊಗೊಂಬಿಡೋಣ ಅಂತ ಹೇಳಿದ್ರೆ ಸ್ಟೂಡೆಂಟ್ಸ್ ಅಂತ ಹೇಳಿದಾಗ ನಾನು ಎಲ್ಲಿ ಬಳಸಬೇಕು ಅಪಾಸ್ಟ್ರಫಿಯನ್ನು? ತುಂಬ ಸ್ನೇಹಿತರೆ ಏನು ಮಾಡ್ತೀರ ಗೊತ್ತಾ, ಯಾಕಂದರೆ ಬಹಳಷ್ಟು ಪೇಪರ್ಗಳನ್ನು ನಾನು ಪ್ರತಿನಿತ್ಯ ಕರೆಕ್ಷನ್ ಮಾಡ್ತಾನೇ ಇದ್ದೀನಿ, ದಿನಾ ಕರೆಕ್ಷನ್ ಮಾಡ್ತಾ ಇದ್ದೀನಿ. ನನಗೆ ಕಂಡುಬರುವಂಥ ಪಂಕ್ಚುಯೇಷನ್ ಮಾರ್ಕಿನ ಅತಿ ಹೆಚ್ಚಿನ ತಪ್ಪುಗಳು ಇಲ್ಲೇ ಇರೋದರಿಂದ ನೀವು ಈ ತಪ್ಪನ್ನು ರಿಪೀಟ್ ಮಾಡೋ ಹಾಗಿಲ್ಲ, ಕಲ್ತ್ಕೊಂಬಿಡಿ. ಮತ್ತೆ ಸರಿ ಅಲ್ವಾ? ಎಸ್ ಬಂದ ಕಡೆ ಎಲ್ಲ ಅಪಾಸ್ಟ್ರಫಿಯನ್ನು ಹಾಕ್ಬಿಡ್ತೀರ, ಮೊದಲು ಆನಂತರನೋ ಸಾಧಾರಣವಾಗಿ 99% ಮೊದಲು ಹಾಕ್ಬಿಡ್ತೀರಾ ಎಸ್ಸಿಗೆ ಮೊದಲು. ಹಾಗೆ ಹಾಕಬಾರ್ದು. ನಾನೇನಾದರೂ ಸ್ಟೂಡೆಂಟ್ಸ್ ಇನ್ ದಿ ಕ್ಲಾಸ್ ರೂಮ್ ಅಂತ ಬಹುವಚನದಲ್ಲಿ ಹೇಳ್ತಾ ಇದ್ದರೆ ನನ್ನ ವಾಚನವೇ ಬಹುವಚನ. ಇಫ್ ಇಟ್ ಈಸ್ ಇನ್ ದಿ ಪ್ಲೂರಲ್ ಫಾರ್ಮ್ ನಾ ಯಾವ ಕಾರಣಕ್ಕೂ ಅಪಾಸ್ಟ್ರಫಿಯನ್ನು ಬಳಸಬಾರ್ದು. ಇಫ್ ಇಟ್ ಈಸ್ ಇನ್ ದಿ ಪ್ಲೂರಲ್ ಫಾರ್ಮ್ ಅಪಾಸ್ಟ್ರಫಿ ಹ್ಯಾಸ್ ನೋ ಪ್ಲೇಸ್ ಇನ್ ದ್ಯಾಟ್. ಅದರಲ್ಲಿ ಜಾಗನೇ ಇಲ್ಲ. ತಿಳ್ಕೊಂಬಿಡಿ ಸ್ನೇಹಿತರೆ, ಅಪಾಸ್ಟ್ರಫಿಯನ್ನು ನಾನು ಯಾವಾಗ ಬಳಸ್ತೀನಿ ಗೊತ್ತಾ? ಅವರ ಅಂತ ಹೇಳೋವಾಗ ಬಳಸ್ತೀನಿ. ಅಂದರೆ ಸ್ಟೂಡೆಂಟ್ಸ್ ಅಂತ ಹೇಳೋವಾಗ ಬಳಸ್ತೀನಿ. ಹಾಗಂತಂದರೆ ನೀವೇನು ಮಾಡಬೇಕು? ನಾನು ಹೇಳ್ತೀನಿ, ಅದನ್ನು ಅರ್ಧಕ್ಕೆ ಬಿಟ್ಟಿಲ್ಲ. ಐ ವಿಲ್ ಕಮ್ ಬ್ಯಾಕ್ ಟು ದ್ಯಾಟ್. ವಿಮೆನ್, ಚಿಲ್ಡ್ರನ್ ಇವೆಲ್ಲವೂ ಕೂಡ ಹೇಳೋವಾಗ ಸ್ನೇಹಿತರೆ ನೆನಪಿರಲಿ, ಇಲ್ಲಿ ಎಲ್ಲೂ ಕೂಡ ಎಸ್ಸನ್ನು ಸೇರಿಸಬಾರ್ದು. ಯಾಕಂದರೆ ಈ ಪದಗಳೇ ಮತ್ತೆ ಬಹುವಚನ ರೂಪ. ಪರ್ಸನ್ ಅಂದರೆ ಪೀಪಲ್ ಅಂದ್ಬಿಟ್ವಿ, ವಿಮೆನ್ ಅಂದರೆ ಮ್ಯಾನ್ ಅಂತ ಹೇಳೋವಾಗ, ವುಮನ್ ಅಂತ ಹೇಳೋವಾಗ ವುಮೆನ್, ಮೆನ್ ಅನ್ನುವಂಥದ್ದೇ ಪ್ಲೂರಲ್. ಆದ್ದರಿಂದ ನಾ ಇಲ್ಲಿ ಮತ್ತಿನ್ಯಾವುದೇ ಅಡಿಷನ್ಸ್ನ ಮಾಡೋದಿಲ್ಲ. ಚೈಲ್ಡ್ ಅಂತ ಹೇಳಿದ್ರೆ ಚಿಲ್ಡ್ರನ್ ಅಂತ, ಮಕ್ಕಳು. ಚಿಲ್ಡ್ರನ್ಸ್ ಅನ್ನುವಂಥ ಪದ ಇಲ್ಲ, ಪೀಪಲ್ಸ್ ಅನ್ನುವಂಥ ಪದ ಇಲ್ಲ, ವಿಮೆನ್ಸ್ ಅನ್ನುವಂಥ ಪದ ಇಲ್ಲ. ನಾವು ಇದನ್ನೆಲ್ಲ ಮನದಟ್ಟು ಮಾಡ್ಕೊಂಬಿಡೋಣ. ನೋಡಿ ಮತ್ತೆ ಇಲ್ಲಿ ಯಾಕೆ ಸೇರಿಸಿದ್ರಿ ಹೇಳಿ ಫಸ್ಟು ಅಂತ ಹೇಳುವಾಗ ನೋಡಿ, ಇಟ್ ಈಸ್ ಅಂತ ನಾನೇನಾದರೂ ಬರಿಬೇಕಿದ್ರೆ, ಇಟ್ ಈಸ್ ಅ ವಂಡರ್ಫುಲ್ ಬುಕ್ ಅಂತ ನಾನೇನಾದರೂ ಬರಿಬೇಕಿದ್ರೆ ಇದೆಯಲ್ಲ, ಇದನ್ನು ನುಂಗ್ಬಿಟ್ಟಿದ್ದೀನಿ ಐನ. ಅದಕ್ಕೆ ಈ ಅಕ್ಷರದ ಬದಲಿಗೆ ನಾನು ಕಾಮವನ್ನು ಸೇರಿಸ್ತೀನಿ. ಇಟ್ಸ್ ಇಂಟೆನ್ಷನ್ ವಾಸ್ ನಾಟ್ ಟು ಬೈಟ್ ಯು. ಮೈ ಡಾಗ್ ಡಿಡ್ ನಾಟ್ ಬೈಟ್ ಯು. ಯು ಹ್ಯಾವ್ ಜಸ್ಟ್ ಮೇಡ್ ಇಟ್ ಬೈಟ್ ಯು. ಹೌದಾ? ನನ್ನ ನಾಯಿಗೆ ನೀನು ಕಡಿಯೋ ಯಾವುದೇ ಉದ್ದೇಶ ಇರಲಿಲ್ಲ, ರೊಚ್ಚಿಗೆ ಎಬ್ಬಿಸ್ಬಿಟ್ಟಿಯಪ್ಪ, ಅದಕ್ಕೆ ಕಡಿದು ಬಿಡ್ತು ಅಂತ. ಆವಾಗ ಇಟ್ಸ್ ಅಂತ ಹೇಳೋವಾಗ ನಾವು ಬರಿಬಾರ್ದು ಅಪಾಸ್ಟ್ರಫಿಯನ್ನು ಬರಿಬಾರ್ದು. ಇಟ್ಸ್ ಅದರ ಉದ್ದೇಶ ಅನ್ನೋವಾಗ ಬರಿಬಾರ್ದು. ಆದರೆ ಇಟ್ಸ್ ಎ ಗುಡ್ ಬುಕ್ ಅಂತ ಹೇಳುವಾಗ ಇಟ್ ಈಸ್ ಎ ಗುಡ್ ಬುಕ್ ಅಂತ ಇದ್ದೀನಿ. ನಾನು ಐ ಅನ್ನುವ ಅಕ್ಷರವನ್ನು ನುಂಗ್ಬಿಡ್ತೀನಿ. ಆದ್ದರಿಂದ ನಾ ಇಲ್ಲಿ ಅಪಾಸ್ಟ್ರಫಿಯನ್ನು ಬಳಸಬೇಕು. ಈ ಅಕ್ಷರದ ಬದಲಿಗೆ ಬಳಸಬೇಕು. ಸರಿ ಅಲ್ವಾ? ಮತ್ತೊಂದು ಸಂದರ್ಭ ಎಲ್ಲಿ ಅಂದರೆ ಅವನ ಅಥವಾ ಅವರ ಪೊಸೆಸ್ಸಿವ್ ಹೇಳುವಾಗ ಬಳಸ್ತೀನಿ. ಅಂದರೆ ದಿಸ್ ಈಸ್ ರಾಮಾಸ್ ನೋಟ್ ಬುಕ್ ಅಂತ ಹೇಳಿದ್ರೆ ರಾಮನ ಪುಸ್ತಕ ಅಂತ ಹೇಳುವಾಗ ರಾಮಾಸ್ ನೋಟ್ ಬುಕ್ ನಾನು ಇದನ್ನು ಬಳಸ್ತೀನಿ ಅನ್ನೋದನ್ನು ನೆನಪಿಟ್ಕೊಳ್ಳಿ ಸ್ನೇಹಿತರೆ. ಅದಾದಮೇಲೆ ಇಟ್ ವಾಸ್ ದಿ ಸ್ಟೂಡೆಂಟ್ಸ್ ಡಿಸಿಷನ್ ಟು ಬೈಕಾಟ್ ಅಂತ ಹೇಳಿದ್ರೆ, ಸ್ಟೂಡೆಂಟ್ಸ್ ಅನ್ನೋವಾಗ ಒಬ್ಬ ವಿದ್ಯಾರ್ಥಿಯ ನಿರ್ಧಾರವಾಗಿದ್ದರೆ ಎಸ್ಗೆ ಮೊದಲು ಬಳಸಬೇಕು. ಆದರೆ ಹಲವು ವಿದ್ಯಾರ್ಥಿಗಳ ಏನಾದರೂ ನಿರ್ಧಾರವಾಗಿದ್ದರೆ ಇಟ್ ವಾಸ್ ಸ್ಟೂಡೆಂಟ್ಸ್ ಡಿಸಿಷನ್ ಟು ಬೈಕಾಟ್ ದಿ ಕ್ಲಾಸ್. ಹಲವರದಾದರೆ, ಬಹುವಚನ ಆದರೆ ಎಸ್ ಆದ ನಂತರ ಏಕವಚನ ಆದರೆ ಎಸ್ಗೆ ಮೊದಲು ಬಳಸಬೇಕು ಅನ್ನುವಂಥದ್ದನ್ನು ನೆನಪಿಟ್ಕೊಂಬಿಡಿ ಸ್ನೇಹಿತರೆ. ಹಾಗೆಯೇ ಇಟ್ ಈಸ್ ದಿ ಪೀಪಲ್ಸ್ ವರ್ಡಿಕ್ಟ್ ದಟ್ ಹೀ ಬಿಕೇಮ್ ದಿ ಚೀಫ್ ಮಿನಿಸ್ಟರ್ ಆರ್ ಪ್ರೈಮ್ ಮಿನಿಸ್ಟರ್. ಪೀಪಲ್ಸ್ ವರ್ಡಿಕ್ಟ್ ಅನ್ನೋವಾಗ ಏನು ಮಾಡೋಣ? ಹೇಳುವಾಗ ಪೀಪಲ್ಸ್ ಅಂತ ಹೇಳಬೇಕು, ಬರೆಯುವಾಗ ನ್ಯೂ ಸ್ಕೂಲ್ ಆಫ್ ಲರ್ನಿಂಗ್ ಅಂತ ಇದೆ. ನಾ ಈ ವಿಚಾರವನ್ನು ಕೂಡ ನಿಮ್ಮ ತರಗತಿಯಲ್ಲಿ ಈಗಾಗಲೇ ಹೇಳಿದ್ದೀನಿ. ಯಾವಾಗ ನಾವು ಓಲ್ಡ್ ಆ್ಯಂಡ್ ನ್ಯೂ ಸ್ಕೂಲ್ ಆಫ್ ಲರ್ನಿಂಗ್ ಕನ್ನಡದಲ್ಲೂ ಇದೆಯಲ್ವಾ, ಹಳೆಗನ್ನಡ, ನಡುಗನ್ನಡ, ಮಧ್ಯ ಕನ್ನಡ, ಅದು ಆಧುನಿಕ ಕನ್ನಡ, ಹೊಸ ಕನ್ನಡ ಅಂತ ಹೇಳಿಬಿಟ್ಟು. ಆದರೆ ನಮಗೆ ಇಂಗ್ಲೀಷ್ ಬದಲಾದಷ್ಟು ವೇಗವಾಗಿ ಮತ್ತಿನ್ಯಾವುದೇ ಭಾಷೆ ಬದಲಾಗಲ್ಲ. ಪ್ರತಿ ವರ್ಷ ಏಪ್ರಿಲ್ ಮೇನ
ಜೂನಲ್ಲಿ ಡಿಕ್ಷನರಿ ರಿಲೀಸ್ ಆಗುತ್ತೆ. ಹಾಗಂದರೆ ಈ ವರ್ಷದ ಡಿಕ್ಷನರಿಯನ್ನೇ ನಾವು ನೋಡ್ಕೋಬೇಕಂದ್ರೆ ಇಲ್ಲ ಸ್ನೇಹಿತರೆ, ನಮ್ಮ ಬಳಕೆಗೆ ಬರುವಂಥದ್ದು 2-3 ವರ್ಷದ ನಂತರ ಅದು ನಮಗೆ ಜನಜನಿತವಾಗುವಂಥದ್ದು, ನಮ್ಮಲ್ಲಿ ಬರುವಂಥದ್ದು. ಹಾಗಂದರೆ ಇದನ್ನು ನಾನು ಎಲ್ಲಿ ನೋಡ್ಕೊಳ್ಳಿ ಅಂತಂದರೆ, ನೀವು 16-17 ಡಿಕ್ಷನರಿ ಅಥವಾ 17-18 ಡಿಕ್ಷನರಿ ನೋಡಿಕೊಂಡ್ರೂ ನಡೆಯುತ್ತೆ. ಯಾಕಂದರೆ ಆನಂತರದಲ್ಲಿ ಕೊರೋನಾ ಬಂದು ಸ್ಥಗಿತ ಆಗಿರೋದು ಗೊತ್ತಿದೆ. ಆದ್ದರಿಂದ ಹೆಚ್ಚಿನ ಬದಲಾವಣೆಗಳನ್ನು ಅಲ್ಲಿಂದ ಈಚೆಗೆ ಯಾವುದೇ ವಿಚಾರದಲ್ಲಿ ತಗೊಂಡಿಲ್ಲ. ಆದ್ದರಿಂದ ನೀವು 18 ಡಿಕ್ಷನರಿ ನೋಡಿಕೊಂಡ್ರೆ ಸಾಕಾಗುತ್ತೆ. ಪೀಪಲ್ಸ್ ಅಂತ ಹೇಳೋವಾಗ ವಿಮೆನ್ಸ್, ದಟ್ ಈಸ್ ಎನ್ ವಿಮೆನ್ಸ್ ಅಸೋಸಿಯೇಷನ್, ವುಮೆನ್ಸ್ ಅಸೋಸಿಯೇಷನ್. ಆದ ನಂತರ ದಿಸ್ ಇಸ್ ಅ ಚಿಲ್ಡ್ರನ್ಸ್ ಪಾರ್ಕ್ ಅಂತ ಹೇಳುವಾಗ ಎಸ್ ಶಬ್ದವನ್ನು ಉಚ್ಚರಿಸ್ತೀನಿ, ಆದರೆ ಬರೆಯುವಾಗ ನೀವು ಚಿಲ್ಡ್ರನ್ಸ್ ಅಂತನೋ ಪೀಪಲ್ಸ್ ಅಂತನೋ ಬರೆಯುವಂಥ ಅವಶ್ಯಕತೆ ಇವಾಗ ಇಲ್ಲ. ಇದು ಹೊಸ ಪದ್ಧತಿ, ನ್ಯೂ ಲರ್ನಿಂಗ್ ಸ್ಕೂಲಲ್ಲಿ ಇರುವಂಥದ್ದು. ಇದನ್ನು ನೀವು ಸರಿಯಾಗಿ ಗಮನಿಸಿ ಸರಿಯಾಗಿ ಬರೆದು ಬಿಟ್ರಿ ಅಂತಂದರೆ ಎಪಾಸ್ಟ್ರಫಿಯಲ್ಲಿ ಕೂಡ ನೀವು ತಪ್ಪು ಮಾಡಲ್ಲ ಸ್ನೇಹಿತರೆ, ಸರಿ ಅಲ್ವಾ? ಇದರೊಂದಿಗೆ ಬಹಳ ಬಹಳ ಮೇಜರ್ ಆಗಿರುವಂಥ ಎಲ್ಲ ವ್ಯಾಕರಣದ ಅಂಶಗಳನ್ನು ನಾವು ಕಲ್ತಿದ್ದೀವಿ. ಮತ್ತೊಂದೇ ಒಂದಿದೆ ಮಾಡೆಲ್ಸ್ ಅಂತ, ತಕ್ಷಣದಲ್ಲೇ ಆ ತರಗತಿಯನ್ನು ಕೂಡ ನೋಡಿಬಿಡೋಣ, ನಿಮಗೆ ಕಲ್ತ್ಕೊಳ್ಳೋದಕ್ಕೆ ಸುಲಭ ಆಗಿಬಿಡುತ್ತೆ. ಸರಿ ಅಲ್ವಾ ಸ್ನೇಹಿತರೆ? ಹಾಗಾದರೆ ಇವತ್ತಿನ ಒಂದು ಕಲಿಕಾ ಹಂತವನ್ನು ಅಥವಾ ಕಲಿಕಾ ಬಿಟ್ಟನ್ನು ನಾವು ನೋಡಿಬಿಡೋಣ. ದಿ ಲರ್ನಿಂಗ್ ಬಿಟ್ ಆಫ್ ಟುಡೇ ಟ್ರಾನ್ಸ್ಲೇಷನನ್ನು ನೋಡಿಬಿಡೋಣ ಸ್ನೇಹಿತರೆ. ನಮಗೆ ಗೊತ್ತಿದೆ ದೊಡ್ಡ ವಾಕ್ಯಗಳು ಪುಟ್ಟ ವಾಕ್ಯ ಬಂಧವನ್ನು ನಾವು ಈ ಸರಣಿಯಲ್ಲಿ ಕಲಿತಾ ಇರುವಂಥದ್ದು. ಹಾಗಂತಂದರೆ ನೋಡೇ ಬಿಡೋಣ ಅಲ್ವಾ? ಮತ್ತೆ ನೋಡಿ, ವಿ ವಿಲ್ ಜಸ್ಟ್ ಲರ್ನ್ ದಿಸ್. ಓಕೆ, ಇದಕ್ಕೆ ಗ್ಲಾಸರಿ ಇದ್ದೇ ಇರುತ್ತೆ ಅನ್ನೋದು ನಮಗೆಲ್ಲ ಗೊತ್ತಿರುವಂಥದ್ದು. ನೋಡೋಣ. ಅಡಾಲಸೆನ್ಸ್ ಈಸ್ ಅ ಕ್ರಿಟಿಕಲ್ ಡೆವಲಪ್ಮೆಂಟಲ್ ಸ್ಟೇಜ್ marked by complex transitions, and in recent years our society has shown readiness to address the educational and development needs of adolescents. ಸ್ನೇಹಿತರೆ, ಇಲ್ಲೇನು ಗೊತ್ತಾ, ಕ್ರಿಟಿಕಲ್ ಅಂತ ಹೇಳಿದ್ರೆ ಅಪಾಯದಲ್ಲಿರುವ, ಆಪತ್ತಿನಲ್ಲಿರುವ ಈ ಥರ ಎಲ್ಲ ತಗೋಬಾರ್ದು. ಕ್ರಿಟಿಕಲ್ ಅಂತಂದರೆ ಒಂದು ನಿರ್ಣಾಯಕವಾದಂತಹ ಹಂತ ಇದು ಅಲ್ವಾ? ಎಲ್ಲರ ಬೆಳವಣಿಗೆಯಲ್ಲೂ ಅಷ್ಟೇನೆ. ಬಾಲ್ಯ ಆಗುತ್ತೆ, ಬಾಲ್ಯ ಆದಮೇಲೆ ಯೌವನ, ಒಂದು ಪ್ರೌಢಿಮೆ ಬರುವಂಥ ಸಂದರ್ಭದಲ್ಲಿ ಅಡಾಲಸೆನ್ಸ್, ಹದಿಹರೆಯದವರಿಗೆ ಒಂದಷ್ಟು ಮಾನಸಿಕ ಗೊಂದಲಗಳಿರುತ್ತಲ್ವ, ಅಂಥ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಂದರೆ ಅದನ್ನು ನಾವು ಏನಂತ ಕರೆಯೋಣ? ಕ್ರಿಟಿಕಲ್ ಅಂದಾಗ ನಿರ್ಣಾಯಕ ಬೆಳವಣಿಗೆಯ ಹಂತ ಅಂತ ಹೇಳಿ ತಗೊಂಡ್ಬಿಡೋದು ಸರಿಯಾಗುತ್ತೆ ಸ್ನೇಹಿತರೆ, ಹೌದಲ್ವಾ? ಸೊ ನೀಡ್ಸ್ ಆಫ್ ಅಡಾಲಸೆಂಟ್ಸ್, ಅಗತ್ಯತೆಗಳೇನಿದೆ, ಅದರ ಸಮಸ್ಯೆಗಳೇನಿದೆ ಅನ್ನುವಂಥದ್ದರ ಬಗ್ಗೆ ಅಡ್ರೆಸ್ ಅಂತ ಹೇಳಿದ್ರೆ ಇಲ್ಲಿ ವಿಳಾಸ ಅಂತನೂ ಅಲ್ಲ, ಅಥವಾ ನಾವಿದನ್ನು ಭಾಷಣ ಅಂತನೂ ಬರೆಯೋ ಹಂಗಿಲ್ಲ. ಅಡ್ರೆಸ್ ಅಂತ ಹೇಳಿದ್ರೆ ಆ ಸಮಸ್ಯೆಗಳು ಅಥವಾ ಅಗತ್ಯತೆಗಳನ್ನು ಪೂರೈಸುವ, ಸಮಸ್ಯೆಗಳನ್ನು ಬಗೆಹರಿಸುವತ್ತ ಹರಿಸುವ ಗಮನ ಅಂತ ಹೇಳಿ ನಾವು ಅನುವಾದಿಸುವಾಗ ಭಾವಾರ್ಥವನ್ನು ಅನುವಾದಿಸ್ತೀವಿ. ಆದ್ದರಿಂದ ಅಡ್ರೆಸ್ ಅನ್ನುವಂಥದ್ದಕ್ಕೆ ಹೀಗೆ ಬರಿಬೇಕು ಅನ್ನೋದನ್ನು ಮನದಟ್ಟು ಮಾಡ್ಕೊಂಬಿಡೋಣ, ಸರಿ ಅಲ್ವಾ? ಮತ್ತೆ ಬೀಟ್ ದಿ ಗೌರ್ನಮೆಂಟ್ ಆರ್ ಪೀಪಲ್ ಇನ್ ದಿ ಕಮ್ಯುನಿಟಿ ಅಂದರೆ ಜನ ಸಮುದಾಯದಲ್ಲಿ, ಯಾವುದೇ ಒಂದು ಪಂಥ ಪಂಗಡ ಹೀಗೆಲ್ಲ ಅರ್ಥ ಮಾಡ್ಕೋಬಾರ್ದು. ಅಟ್ ಲಾರ್ಜ್ ಅಂತ, ಸಾಮಾನ್ಯವಾಗಿ ಜನ ಸಮುದಾಯದಲ್ಲಿ ಸರ್ಕಾರವೋ ಅಥವಾ ಸಾಮಾನ್ಯರು, ನಮ್ಮ ಹಾಗೆ ಕಾಮನರ್ಸು ಅಲ್ವಾ, ನೀವು ನಾವೆಲ್ಲರೂ ಸೇರಿ ವಿ ಆರ್ ಪೀಪಲ್, ನಮ್ಮ ನಡುವೆ ಹೀಗೊಂದು ಅರಿವಾಗಿದೆ ಅಂತ ಹೇಳ್ತಿದ್ದಾರೆ. ದೆರ್ ಈಸ್ ಎ ರಿಯಲೈಸೇಷನ್, ಈಗ ನಮ್ಮ ಅರಿವಿಗೆ ಬಂದಿದೆ ದಟ್ ಸಮಥಿಂಗ್ ನೀಡ್ಸ್ ಟು ಬಿ ಡನ್. ಏನೋ ಒಂದು ಮಾಡಬೇಕು. ಯಾಕೆ ಮಾಡಬೇಕು? ಇವರನ್ನು ಯಾಕೆ ನಾವು ಅಷ್ಟು ಗಮನ ಹರಿಸಬೇಕು ಇವ್ರ ಕಡೆ ಅಂತಂದರೆ, ಟು ಬಿಲ್ಡ್ ಆನ್, ನಿರ್ಮಿಸಬೇಕು. ಏನನ್ನು ಟು ಬಿಲ್ಡ್ ಆನ್? ಯಾವುದನ್ನು ನಂಬಿ, ಯಾವುದನ್ನು ಆಧರಿಸಿ, ಆಶ್ರಯಿಸಿ. ದಿ ಎನರ್ಜಿ ಆ್ಯಂಡ್ ಎಂಥೂಸಿಯಾಸಮ್ ಆಫ್ ದಿಸ್ ಕ್ರೂಷಿಯಲ್ ಸೆಕ್ಷನ್, ಈ ಪ್ರಮುಖ, ಅತಿ ಪ್ರಮುಖ ಇವರು, ಕ್ರೂಷಿಯಲ್ ಅಂದರೆ ಅತಿ ಪ್ರಮುಖರಾದಂಥವರು ಅಂತ ಹೇಳಿ, ಬಿಲ್ಡ್ ಎನರ್ಜಿ ಆ್ಯಂಡ್ ಎಂಥೂಸಿಯಾಸಮ್, ಅವರಿಗಿರುವಂಥ ಶಕ್ತಿ ಮತ್ತು ಉತ್ಸಾಹವನ್ನು ಬಳಸಿ ಏನನ್ನಾದರೂ ಸರಿ ಈ ವರ್ಗ ಅಂತ ಹೇಳೋಣ, ವಿಭಾಗ ಅನ್ನಲ್ಲ ವರ್ಗ ಅನ್ನೋಣ, ಕ್ರೂಷಿಯಲ್ ಸೆಕ್ಷನ್, ಈ ಒಂದು
ಅತಿ ಪ್ರಮುಖ ವರ್ಗದವರನ್ನು ಆಫ್ ದಿ ಪಾಪ್ಯುಲೇಷನ್ ಅಂದರೆ ಜನಸಂಖ್ಯೆ ಅನ್ನೋದಕ್ಕಿಂತ ಇಲ್ಲಿ ಜನ ಸಮುದಾಯ ಅಂತ ಹೇಳಿ ಬರೆದರೆ ಬಹಳ ಸರಿಯಾಗುತ್ತೆ. ಸರಿ ಅಲ್ವಾ? ಪಾಪ್ಯುಲೇಷನ್ ನಾವು ಯಾವಾಗೂ ಹೇಳ್ತಾನೇ ಇದ್ದೀವಿ, ಟ್ರಾನ್ಸ್ಲೇಷನ್ ಎಲ್ಲ ಕ್ಲಾಸ್ಗಳ ಉದ್ದಕ್ಕೂ ನಾವು ಅದರ ಪದಶಃ ಅರ್ಥಗಳನ್ನೆಲ್ಲ ಭಾವಾರ್ಥಗಳನ್ನು ನಾವು ಬಳಸ್ಕೊಂಡು ಅನುವಾದಿಸಬೇಕು ಅಂತ. ಸರಿ ಅಲ್ವಾ? ಇದರ ಮುಂದುವರೆದ ಭಾಗ ನಾವು ಅಷ್ಟು ನೋಡಿದ್ದು ಒಂದು ಸ್ಲೈಡಿಗೆ ಒಂದೇ ವಾಕ್ಯವನ್ನು ನೋಡಿದ್ದು. ಇದು ಎರಡನೇ ವಾಕ್ಯ. ಎರಡೇ ವಾಕ್ಯಗಳು ಈ ವಾಕ್ಯ ಬಂಧದಲ್ಲಿ. ಸರಿ ಅಲ್ವಾ ಸ್ನೇಹಿತರೆ? ಗ್ರೋಯಿಂಗ್ ಸೋಷಿಯಲ್ ಅನ್ರೆಸ್ಟ್, ವೈಲೆನ್ಸ್, crime and increasing visibility of young. ವಿಸಿಬಿಲಿಟಿ ಆಫ್ ಯಂಗ್ ಅಂದರೆ ಈ ಎಲ್ಲದರಲ್ಲೂ ಸಾಮಾಜಿಕವಾಗಿ ಅತಿ ಹೆಚ್ಚಿನ ಏನಂತ ಹೇಳ್ತೀವಿ, ಕೋಲಾಹಲ, ಒಂಥರದ ಕಳವಳ ಇದೆ ನಮ್ಮಲ್ಲಿ. ಅನ್ರೆಸ್ಟ್ ಅಂತ ಹೇಳಿದ್ರೆ ಏನೋ ಒಂಥರ ಸದಾ ಎಲ್ಲೂ ನಿಂತಲ್ಲಿ ನಿಲ್ಲಕ್ಕಾಗ್ತಿಲ್ಲ, ತುಂಬ ಸಾಮಾಜಿಕವಾಗಿ ತಳಮಳ ಹೆಚ್ಚಿಗೆ ಇರುವಂಥದ್ದು. ಹೌದಾ? ವೈಲೆನ್ಸ್, ಹಿಂಸೆ, ಕ್ರೈಮ್, ಅಪರಾಧಗಳು, ಇನ್ಕ್ರೀಸಿಂಗ್ ವಿಸಿಬಿಲಿಟಿ ಆಫ್ ಯೂತ್. ಈ ಎಲ್ಲದರಲ್ಲೂ ಅಂದರೆ ಕಳವಳ ಇರಲಿ, ಅಪರಾಧ ಇರಲಿ, ಅಥವಾ ಇಂಥ ಒಂದು ಅನ್ರೆಸ್ಟ್ ಇರಲಿ, ಇಂಥ ಒಂದು ಸಂದರ್ಭಗಳಲ್ಲಿ ಯುವ ಜನತೆಯೇ ಹೆಚ್ಚಾಗಿ ಕಾಣಿಸ್ತಾ ಇರೋವಂಥದ್ದು. ದಿಸ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಟು ದಿಸ್ ರೆಡಿನೆಸ್. ಕಾಂಟ್ರಿಬ್ಯೂಟೆಡ್ ಅಂತಂದರೆ ಇಲ್ಲಿ ನಾವು ಕೊಡುಗೆ ಅಂತ ಅಂದ್ಕೊಳ್ಳೋ ಹಾಗಿಲ್ಲ. ಕಾಂಟ್ರಿಬ್ಯೂಟ್ ಅಂತ ಹೇಳಿದ್ರೆ ಕಾರಣ ಅಂತ ಹೇಳಿ ಅರ್ಥೈಸಬೇಕು ಸ್ನೇಹಿತರೆ. ಕಾಂಟ್ರಿಬ್ಯೂಟೆಡ್ ಟು ದಿಸ್ ರೆಡಿನೆಸ್. ರೆಡಿನೆಸ್ ಅಂತಂದರೆ ನಾವು ಮುಂದೆ ಬರಬೇಕು, ನಾವು ಇವರ ಸಮಸ್ಯೆಗಳನ್ನು ಬಗೆಹರಿಸೋಣ, ಇವರ ವಿಚಾರಗಳನ್ನು ನಾವು ಕೇಳೋಣ, ಅಥವಾ ಇದನ್ನು ನಾವು ಪರಿಹರಿಸೋಣ ಅನ್ನುವಂಥ ಮನಸ್ಥಿತಿ ಇದೆಯಲ್ಲ, ಅದಕ್ಕೆ ರೆಡಿನೆಸ್ ಅನ್ನುವಂಥದ್ದನ್ನು ಸಿದ್ಧತೆ ಅನ್ನೋದಕ್ಕಿಂತ ಹೆಚ್ಚಿಗೆ ಇಲ್ಲಿ ಆಸಕ್ತಿ ಅಂತ ಹೇಳಿ ಬರೆದರೆ ಇಂಟ್ರೆಸ್ಟ್ ಹೇಳ್ಬೋದಿತ್ತಲ್ವ? ಅದು ಪ್ಯಾಸೇಜಲ್ಲಿ ಹಾಗೆ ಇರುವಂಥದ್ದು. ರೆಡಿನೆಸ್ ಅಂತ ಹೇಳಿದ್ರೆ ಆಸಕ್ತಿ ಅಥವಾ ಹೀಗೊಂದು ವಿಚಾರ ಅನ್ನುವುದಕ್ಕೆ ಆಸಕ್ತಿ ಅನ್ನೋದನ್ನು ರೆಡಿನೆಸ್ಗೆ ಬರಿತೀವಿ. ಆ್ಯಂಡ್ ದಿಸ್ ಶೋಸ್ ಅಪ್ರಾಕ್ಸಿಮೇಟ್ಲಿ ಇದು ಏನು ಹೇಳ್ತಾ ಇದೆ ಅಂದರೆ 70% ಆಫ್ ದೀಸ್ ಯಂಗ್ ಪೀಪಲ್ live in developing countries where complex economic, social, political and environmental contexts, ಇವೆಲ್ಲ ನಮ್ಮ ಪರಿಸರ ಏನಿದೆ, ರಾಜಕೀಯ ಏನು ನಡೀತಿದೆ, ನಮ್ಮ ಹತ್ರ ಇರುವ ದುಡ್ಡೆಷ್ಟು, ನಮ್ಮ ಸಮಾಜದ ಸ್ವಾಸ್ಥ್ಯ ಎಂತಿದೆ, ಈ ಎಲ್ಲವನ್ನು ಹಿಡಿದು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲೇ 70% ಇಂತಹ ಯುವಜನತೆ ಇದೆ ಅಂತ ಹೇಳಿ ಗುರ್ತು ಮಾಡಿದ್ದಾರೆ. ದಿಸ್ ಕ್ರಿಯೇಟ್ ಎ ವೈಡ್ ರೇಂಜ್ ಆಫ್ ಚಾಲೆಂಜಸ್ ಫಾರ್ ಅಡಾಲಸೆಂಟ್ಸ್. ವ್ಯಾಪಕವಾದ ಸವಾಲುಗಳು ಅಡಾಲಸೆಂಟ್ಸ್ ಟು ಸರ್ಮೌಂಟ್ ಅಂದರೆ ಈ ಸವಾಲುಗಳನ್ನು ಎದುರಿಸುವಂಥದ್ದು, ಸವಾಲುಗಳಿಗೆ ಉತ್ತರಿಸುವಂಥದ್ದು. ಹ್ಯಾಸ್ ದೇ ಜರ್ನಿ ಟು ಅಡಲ್ಟ್ಹುಡ್, ಪ್ರೌಢಾವಸ್ಥೆಗೆ ಪಯಣಿಸುವಂಥ ಹಾದಿಯಲ್ಲಿ ಕಂಡುಕೊಳ್ಳುವಂಥ ಅಥವಾ ಬರುವಂಥ ಎದುರಿಸಬೇಕಾದಂಥ ಸವಾಲುಗಳ ಬಗೆಗೆ ಸವಾಲುಗಳನ್ನು ಎದುರಿಸುವಲ್ಲಿ ಇರುವಂತಹ ಹದಿಹರೆಯದವರು 70% ಇಲ್ಲೇ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲೇ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಸ್ನೇಹಿತರೆ, ನಾನು ಹೇಳ್ತಾ ಇದ್ದೀನಿ ಆ್ಯಂಡ್ ಮತ್ತು ನಾವು ಮತ್ತು ಹಾಗೂ ಅನ್ನುವಂಥ ಪದಗಳನ್ನು ಬಿಟ್ಟು ಮಿಕ್ಕೆಲ್ಲ ಪದಕ್ಕೂ ಪರೀಕ್ಷೆ ಹತ್ತಿರ ಇರೋದರಿಂದ ಎಲ್ಲ ಪದಕ್ಕೂ ನಾವು ಗ್ಲಾಸರಿಯನ್ನು ಕೊಟ್ಟಿದ್ದೀವಿ. ಸ್ವಲ್ಪ ಈ ಒಂದು ಪ್ಯಾಸೇಜಲ್ಲಿ ಉದ್ದ ಅಥವಾ ಅತಿ ಹೆಚ್ಚಿನ ಪದಗಳಿದ್ದಾವೆ, ನೋಡ್ಕೊಂಬಿಡೋಣ. ಇದನ್ನು ನೋಡಿಬಿಟ್ಟು ಖಂಡಿಕೆಯ ಅನುವಾದವನ್ನು ನೋಡಿಬಿಡೋಣ. ಅಡಾಲಸೆನ್ಸ್ ಅಂದರೆ ಹದಿಹರೆಯ, ಕ್ರಿಟಿಕಲ್ ಅಂದರೆ ನಾನು ಹೇಳಿದ್ದೀನಿ ನಿರ್ಣಾಯಕ, ಡೆವಲಪ್ಮೆಂಟಲ್ ಬೆಳವಣಿಗೆ. ಸರಿ ಅಲ್ವಾ? ಒಂದು ಕಡೆ ಡೆವಲಪ್ಮೆಂಟ್ ಅಂದರೆ ಬೆಳವಣಿಗೆ, ಒಂದು ಕಡೆ ಡೆವಲಪ್ಮೆಂಟ್ ಅಂದರೆ ಅಭಿವೃದ್ಧಿ. ನಾ ಎಲ್ಲಿ ಯಾವ ಪದವನ್ನು ಬಳಸಬೇಕು ಅದೇ ಪದಗಳನ್ನು ನಾನು ಬಳಸಬೇಕು ಅನ್ನೋದನ್ನು ನಾವು ಯಾವಾಗಲೂ ಗುರ್ತು ಮಾಡ್ಕೊಂಡ್ಬಿಟ್ಟಿದ್ದೀವಿ, ಹಾಗೆ ಮಾಡ್ತೀವಿ ಕೂಡ. ಸ್ಟೇಜ್ ಅಂದರೆ ಹಂತ, ಮಾರ್ಕ್ಡ್ ಅಂದರೆ ಗುರುತಿಸು, ಕಾಂಪ್ಲೆಕ್ಸ್ ಜಟಿಲ, ಟ್ರಾನ್ಸಿಷನ್ ಸ್ಥಿತ್ಯಾಂತರ, ರೀಸೆಂಟ್ ಅಂದರೆ ಇತ್ತೀಚಿನ, ಶೋನ್ ಅಂದರೆ ತೋರಿಸು, ರೆಡಿನೆಸ್ ಇದು ಕೂಡ ಹೇಳದೆ ಆಸಕ್ತಿ, ಅಡ್ರೆಸ್ ಅಂದರೆ ಬಗೆಹರಿಸು, ಗಮನಹರಿಸು, ಎಜುಕೇಷನಲ್ ಶೈಕ್ಷಣಿಕ, ಡೆವಲಪ್ಮೆಂಟಲ್
ಬೆಳವಣಿಗೆಯ, ಇದು ಬೆಳವಣಿಗೆ ಅಭಿವೃದ್ಧಿ ಯಾವ್ಯಾವ ಜಾಗದಲ್ಲಿ ಹೆಂಗೆ ಬಂದಿದೆ ಅದಕ್ಕೆ ಹಾಗೆ ಬರೆದಿದ್ದೀನಿ. ನೀಡ್ಸ್ ಅಗತ್ಯತೆಗಳು. ಎಡಾಲಸೆಂಟ್ಸ್ ಅಂತಂದರೆ ಹದಿಹರೆಯದವರು. ಸ್ನೇಹಿತರೆ ನೋಡ್ಕೊಳ್ಳಿ, ಎಡಾಲಸೆನ್ಸ್ ಒಂದಿದೆ, ಹದಿಹರೆಯ. ಎಡಾಲಸೆಂಟ್ಸ್ ಅಂದರೆ ಹದಿಹರೆಯದವರು ಅಂತ ಹೇಳಿ ಎಲ್ಲಿ ಕಾಮನ್ ನೌನ್ ಆಗಿ ಎಲ್ಲಿ ಅಬ್ಸ್ಟ್ರಾಕ್ಟ್ ನೌನ್ ಆಗಿ ಬಳಸಬೇಕು. ಇದು ಅವ್ಯಕ್ತ ನಾಮಪದ, ಇದು ಸಾಮಾನ್ಯ ನಾಮಪದ. ನೀವು ಇದನ್ನು ಗುರ್ತು ಮಾಡ್ಕೊಂಬಿಡಿ. ಜ್ಞಾನಗಂಗೋತ್ರಿಯ ಎಲ್ಲ ತರಗತಿಗಳನ್ನು ನೀವು ನೋಡ್ತಾ ಇದ್ದರೆ, ಪುಸ್ತಕವನ್ನು ರೆಫರ್ ಮಾಡ್ತಾ ಇದ್ದರೆ ಅದರಲ್ಲಿ ಅತಿ ಸ್ಪಷ್ಟವಾಗಿ ಎಲ್ಲದರ ಬಗ್ಗೆ ನಾವು ಹೇಳಿಕೊಟ್ಟಿದ್ದೀವಿ, ನೋಡ್ತಾ ಇರಿ. ಕಮ್ಯುನಿಟಿ ಸಮುದಾಯ, ರಿಯಲೈಸೇಷನ್ ಅರಿವಿಗೆ ಬರು ಅಂತ. ರಿಯಲೈಸ್ ಅಂತ ಹೇಳಿದ್ರೆ ನಾನು ಪಶ್ಚಾತ್ತಾಪ ಪಟ್ಬಿಟ್ಟಿದ್ದೀನಿ, ನಾನು ಕಂಡ್ಕೊಂಡ್ಬಿಟ್ಟಿದ್ದೀನಿ. ಅರಿವಿಗೆ ಬರು ಅಂತ ಹೇಳಿ. ಬಿಲ್ಡ್ ಅಂದರೆ ಬೆಳೆಸು ಅಥವಾ ನಿರ್ಮಿಸು. ಯಾವ ಪದವನ್ನಾದರೂ ನೀವು ಬಳಸಬಹುದು. ಬಳಸುವಾಗ ಹೇಗೆ ವಾಕ್ಯವನ್ನು ರಚಿಸ್ತೀರಾ ಅದರ ಮೇಲೆ ಬಳಸಬೇಕಾಗುತ್ತೆ. ಎನರ್ಜಿ ಶಕ್ತಿ, ಎಂತೂಸಿಯಾಸಮ್ ಉತ್ಸಾಹ ಅಥವಾ ಉತ್ಸುಕತೆ. ನಮ್ಮ ಕಲಿಕಾ ತರಗತಿಗಳಾಗಿರೋದ್ರಿಂದ ಇಲ್ಲಿ 2-3 ಆಪ್ಷನ್ಸು ಚಾಯ್ಸು ಬರ್ಕೊಂಡಿರ್ತೀವಿ. ಆದರೆ ನಾವು ಅಲ್ಲಿ ಬರೆಯುವಾಗ ಒಂದೇ ಪದವನ್ನು ಬರಿಬೇಕು, ಅದು ನಮಗೆ ಗೊತ್ತಿರಲಿ. ಕ್ರೂಷಿಯಲ್ ನಿರ್ಣಾಯಕ, ಸೆಕ್ಷನ್ ವರ್ಗ, ಪಾಪ್ಯುಲೇಷನ್ ಜನಸಮುದಾಯ, ಗ್ರೋಯಿಂಗ್ ಹೆಚ್ಚುತ್ತಿರುವ, ಸೋಷಿಯಲ್ ಸಾಮಾಜಿಕ, ಅನ್ರೆಸ್ಟ್ ಅಶಾಂತಿ, ವಯಲೆನ್ಸ್ ಹಿಂಸಾಚಾರ, ಕ್ರೈಮ್ ಅಪರಾಧ, ಇನ್ಕ್ರೀಸಿಂಗ್ ಹೆಚ್ಚುತ್ತಿರುವ, ವಿಸಿಬಿಲಿಟಿ ಕಾಣಸಿಗು, ಕಾಂಟ್ರಿಬ್ಯೂಟೆಡ್ ಕಾರಣವಾಗು ನಾ ಹೇಳಿದ್ದೀನಿ. ರೆಡಿನೆಸ್ ಅಂದರೆ ಇಲ್ಲಿ ಸಿದ್ಧ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಪ್ರಾಕ್ಸಿಮೇಟ್ಲಿ ಸರಿ ಸುಮಾರು ಅನ್ನೋಣ. ಡೆವಲಪಿಂಗ್ ನೋಡಿ, ಮತ್ತು ಇಲ್ಲಿ ಅಭಿವೃದ್ಧಿಶೀಲ. ಕಂಟ್ರೀಸ್ ದೇಶಗಳು. ಸ್ನೇಹಿತರೆ ಯಾವಾಗಲೂ ಕಂಟ್ರೀಸ್ನ ದೇಶ ಅನ್ನಿ, ನೇಷನ್ನ ರಾಷ್ಟ್ರ ಅನ್ನಿ, ಸರಿ ಅಲ್ವಾ? ಕಾಂಪ್ಲೆಕ್ಸ್ ಅಂದರೆ ಜಟಿಲ ಅಥವಾ ಸಂಕೀರ್ಣ. ಎಕನಾಮಿಕ್ ಅಂದರೆ ಆರ್ಥಿಕ, ಸೋಷಿಯಲ್ ಅಂದರೆ ಸಾಮಾಜಿಕ, ಪೊಲಿಟಿಕಲ್ ಅಂದರೆ ರಾಜಕೀಯ, ಎನ್ವೈರ್ನಮೆಂಟಲ್ ಪರಿಸರಾತ್ಮಕ, ಕಾಂಟೆಕ್ಸ್ಟ್ ಅಂದರೆ ಸಂದರ್ಭಗಳು, ಕ್ರಿಯೇಟ್ ಅಂದರೆ ಸೃಷ್ಟಿಸು, ವೈಡ್ ರೇಂಜ್ ವ್ಯಾಪಕ, ಚಾಲೆಂಜಸ್ ಸವಾಲುಗಳು, ಸರ್ಮೌಂಟ್ ಅಂದರೆ ಗೆಲ್ಲು ಅಂತ. ದಾಟಿ ಬಾ ಗೆಲ್ಲು ಅನ್ನುವಂಥದ್ದಕ್ಕೆ ಸರ್ಮೌಂಟ್. ಜರ್ನಿ ಅಂದರೆ ಪಯಣಿಸು. ಅಡಲ್ಟ್ಹುಡ್ ಅಂದರೆ ಪ್ರೌಢಾವಸ್ಥೆ. ಸ್ನೇಹಿತರೆ, ಹಾಗಾದರೆ ಈ ವಾಕ್ಯಬಂಧದ ಅನುವಾದವನ್ನು ನೋಡಿಬಿಡೋಣ ಅಲ್ವಾ? ಅರ್ಥಬದ್ಧವಾಗಿಸಬೇಕಂದ್ರೆ ಪದಗಳು ಆ ಕಡೆ ಈ ಕಡೆ ಆಗಲೇಬೇಕು. ನೇರ ಪದಶಃ ಬರೆಯೋ ಹಾಗಿಲ್ಲ. ಆದರೆ ಇದನ್ನು ಅರ್ಥಪೂರ್ಣವಾಗಿ ಬರೆದಿದ್ದೀವಿ. ಇರುವುದು 2 ವಾಕ್ಯ, ಹೌದಲ್ವಾ? ಒಂದು ವಾಕ್ಯಬಂಧ ನೋಡಿಬಿಡೋಣ. ಹದಿಹರೆಯವು ಸಂಕೀರ್ಣ ಸ್ಥಿತ್ಯಂತರಗಳಿಂದ ಸ್ಥಿತಿ ಅಂತರ, ಟ್ರಾನ್ಸಿಷನ್, ಸ್ಥಿತ್ಯಂತರಗಳಿಂದ ಗುರುತಿಸಲ್ಪಟ್ಟ ಒಂದು ನಿರ್ಣಾಯಕ ಬೆಳವಣಿಗೆಯ ಹಂತವಾಗಿದೆ. ಮತ್ತು ಇತ್ತೀಚಿನ ವರ್ಷಗಳಲ್ಲಿ, ರೀಸೆಂಟ್ ಇಯರ್ಸ್ ಅಂತಾರೆ, ನೀವೇನಾದರೂ ದಿನಗಳಲ್ಲಿ ಹೀಗೆಲ್ಲ ಬರೆದಿದ್ರು ಕೂಡ ಸರಿಯದು. ವರ್ಷಗಳಲ್ಲಿ ನಮ್ಮ ಸಮಾಜವು ಹದಿಹರೆಯದವರ ಶೈಕ್ಷಣಿಕ ಮತ್ತು ಬೆಳವಣಿಗೆಯ ಅಗತ್ಯತೆಗಳು ಹಾಗೂ ಸಮಸ್ಯೆಗಳನ್ನು ಪರಿಹರಿಸಲು ಆಸಕ್ತಿಯನ್ನು ತೋರಿಸಿದೆ. ಅದು ಸರ್ಕಾರವಿರಲಿ ಅಥವಾ ಜನಸಮುದಾಯವಾಗಿರಲಿ, ಈ ನಿರ್ಣಾಯಕ ವರ್ಗದ ಶಕ್ತಿ ಮತ್ತು ಉತ್ಸಾಹವನ್ನು ಬಳಸಿಕೊಂಡು ಏನನ್ನಾದರೂ ನಿರ್ಮಿಸಬೇಕಾಗಿದೆ ಎಂದು ಅರಿತುಕೊಂಡಿವೆ. ಸರಿ ಅಲ್ವಾ? ಇದು ಒಂದು ವಾಕ್ಯ. 2ನೇ ವಾಕ್ಯ, ಹೆಚ್ಚುತ್ತಿರುವ ಸಾಮಾಜಿಕ ಅಶಾಂತಿ, ಹಿಂಸಾಚಾರ, ಅಪರಾಧ ಮತ್ತು ಇಂತಹವುಗಳಲ್ಲಿ ಅತಿ ಹೆಚ್ಚಾಗಿ ಯುವಜನತೆ ಕಾಣಸಿಗುತ್ತಿರುವುದು ಈ ಆಸಕ್ತಿಗೆ ಕಾರಣವಾಗಿವೆ. ಮತ್ತು ಹದಿಹರೆಯದವರು ಪ್ರೌಢಾವಸ್ಥೆಗೆ ಪಯಣಿಸುವಾಗ ಸೃಜನವಾಗುವ, ಕ್ರಿಯೇಟ್ ಅಂತ ಇದೆ ನೋಡಿ, ಸೃಜನವಾಗುವ ಜಟಿಲವಾದ ಆರ್ಥಿಕ, ಸಾಮಾಜಿಕ, ರಾಜಕೀಯ ಮತ್ತು ಪರಿಸರಾತ್ಮಕ ಸಂದರ್ಭಗಳ ವ್ಯಾಪಕ ಸವಾಲುಗಳನ್ನು ಎದುರಿಸುವ ಸುಮಾರು 70% ಹದಿಹರೆಯದವರು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ವಾಸಿಸುತ್ತಾರೆಂದು ತೋರಿಸುತ್ತದೆ. ಸರಿ ಅಲ್ವಾ ಸ್ನೇಹಿತರೆ? ಇಲ್ಲಿ ನಾವು ವಾಕ್ಯಬಂಧ ನೇರವಾಗಿ ಈ ಒಂದು ಪ್ಯಾಸೇಜ್
2 ಸೆಂಟೆನ್ಸಸ್, ಹಾಗೆಯೇ ನಾವು ಗ್ಲಾಸರಿ ಒಂದನ್ನು ತೊಗೊಂಡ್ಬಿಟ್ಟು ಅನುವಾದಿಸ್ಬಿಡ್ತಾ ಇದ್ದೀವಿ. ಪರೀಕ್ಷಾ ಹಂತದ ವಾಕ್ಯದಿಂದ ವಾಕ್ಯಕ್ಕೆ ಪ್ರತಿ ವಾಕ್ಯವನ್ನು ಅನುವಾದಿಸುವಂಥ ಸರಣಿ ಸಾಧನಾ ಅಕಾಡೆಮಿಯಲ್ಲಿ ಬರ್ತಾ ಇದೆ. ಸ್ನೇಹಿತರೆ, ನಾವೇ ಮಾಡ್ತಾ ಇದ್ದೀವಿ ಜ್ಞಾನಗಂಗೋತ್ರಿಯನ್ನು ಪ್ರತಿನಿಧಿಸ್ತಾ. ಆದ್ದರಿಂದ ದಯವಿಟ್ಟು ಆ ವಿಡಿಯೋಗಳನ್ನು ನೋಡಿ ಮತ್ತೆ ನಮ್ಮನ್ನು ಭೇಟಿ ಮಾಡ್ತೀರಾ ಈ ತಕ್ಷಣದಲ್ಲಿ ಮತ್ತೊಂದು ತರಗತಿಯಲ್ಲಿ. ಅದಷ್ಟಕ್ಕೆ ಈ ಸರಣಿ ಸಂಪೂರ್ಣವಾಗುತ್ತೆ. ಸಿಗ್ತಾನೇ ಇರ್ತೀನಿ ನಾನು ನಿಮಗೆ. ನಮಸ್ಕಾರ.